ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಧನೂರು ಜನರಿಗೆ ಕೊನೆಗೂ ನೈಋತ್ಯ ರೈಲ್ವೆ ಶುಭ ಸುದ್ದಿಯನ್ನು ನೀಡಿದೆ. ಅದೇನಪ್ಪ ಅಂದರೆ ಮಾರ್ಚ್ 15ರಂದು ಸಿಂಧನೂರು ರೈಲ್ವೆ ಸ್ಟೇಷನನ್ನು ಉದ್ಘಾಟನೆ ಮಾಡಿ ಸಿಂಧನೂರಿನಿಂದ ರೈಲ್ವೆ ಸಂಚಾರಕ್ಕೆ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯಿಂದ ವರ್ಚುವಲ್ ಆಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಫ್ಲಾಗ್ ಆಫ್ ಮಾಡಲಿದ್ದಾರೆ. ಹಲವು ದಶಕಗಳ ಕನಸು ಕೊನೆಗೂ ಈಡೇರುತ್ತಿರುವುದು ನಮಗೆಲ್ಲರಿಗೂ ಖುಷಿ ತರುವಂಥ ವಿಚಾರ. ಹಾಗೆ ನಾಳೆ ಅಂದರೆ ಉದ್ಘಾಟನೆ ದಿನ ನಾನು ಲೈವ್ ಆಗಿ ಅಪ್ಡೇಟ್ಸನ್ನು ಸಿಂಧನೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ತುಂಬ ಜನ ನಾಳೆ ಉದ್ಘಾಟನೆ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಖಂಡಿತ ನಾಳೆ ವಿಡಿಯೋ ಬರುತ್ತೆ. ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಬೇರೆಯವ್ರಿಗೂ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೆಚ್ಚುವರಿ ಟ್ರೈನ್ಗಳನ್ನು ಏನಾದರೂ ಬಿಡ್ತಾ ಇದ್ದಾರಾ ಅಥವಾ ಸದ್ಯಕ್ಕೆ ಈಗ ಕಾರಟಗಿಯಿಂದ ಏನು ಓಡಾಡ್ತಿದ್ದಾವೆ ಅದೇ ಟ್ರೈನ್ಗಳನ್ನು ಸಿಂಧನೂರವರೆಗೂ ಎಕ್ಸ್ಟೆಂಡ್ ಮಾಡ್ತಿದ್ದಾರಾ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಟ್ರೈನ್ ಟೈಮಿಂಗ್ಸ್ ಏನಾಗುತ್ತೆ, ಆಮೇಲೆ ಟಿಕೆಟ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ಬೋದು, ಈ ಥರದ್ದು ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾಳೆ ಸಿಂಧನೂರು ರೈಲ್ವೆ ಸ್ಟೇಷನಲ್ಲೇ ಮಾಹಿತಿ ಸಿಕ್ಕರೆ ನಾವು ತಿಳಿಸ್ತೀವಿ. ಕಲ್ಯಾಣ ಕರ್ನಾಟಕದವರಿಗೆ ಅಂದರೆ ನಮಗೆ ಏನಪ್ಪ ಈ ಮಾರ್ಚ್ ತಿಂಗಳಲ್ಲಿ ಒಂದರಿಂದ ಒಂದು ಶುಭ ಸುದ್ದಿಗಳು ಬರ್ತಾನೆ ಇದ್ದಾವೆ ನೋಡಿ. ಮಾರ್ಚ್ 11ಕ್ಕೆ ಕಲಬುರಗಿ ಟು ಬೆಂಗಳೂರು ಪ್ರತ್ಯೇಕ ರೈಲನ್ನು ಶುರು ಮಾಡಿದ್ರು. ಮಾರ್ಚ್ 12ಕ್ಕೆ ಕಲಬುರಗಿ ಟು ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಕೂಡ ಇನಾಗ್ರೇಟ್ ಮಾಡಿದ್ರು. ಹಾಗೆ ನಾವು ಈ ಸಿಂಧನೂರು ರೈಲ್ವೆ ಸ್ಟೇಷನ್ ಯಾವಾಗ ಸಂಚಾರ ಶುರುವಾಗುತ್ತೆ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಇನಾಗರಲ್ ಜರ್ನಿ ವಿಡಿಯೋನಾದರೂ ಮಾಡೋಣ ಅಥವಾ ಕಮರ್ಷಿಯಲ್ ಜರ್ನಿ ಸಿಂಧನೂರಿಂದ ಬೆಂಗಳೂರವರೆಗಾದರೂ ಮಾಡೋಣ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ. ಆದರೆ ಈಗ ಮಾರ್ಚ್ 13ಕ್ಕೆ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಆಮೇಲೆ ಈ ಸಿಂಧನೂರು ರೈಲ್ವೆ ಸ್ಟೇಷನ್ ಕೂಡ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಜಾಲತಾಣಗಳಲ್ಲಿ ಕೇಳ್ಪಟ್ಟೆ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನೋಡೋಣ ನಾಳೆ ಹೇಗಿರುತ್ತೆ ಅಂತ ನಾನು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ರಿವ್ಯೂ ಸಿಂಧನೂರು ರೈಲ್ವೆ ಸ್ಟೇಷನ್ದು. ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೂ ಸುಮಾರು ಶಾರ್ಟ್ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ. ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಡ ನಿರ್ಮಾಣ ಆಗಿದೆ ಅಂತ ನನಗೂ ಅನ್ನಿಸ್ತು. ಸೊ ಅದೇ ಈ ನೋಟಿಫಿಕೇಷನ್ ಪ್ರಕಾರ ಈಗ ಓಡಾಡ್ತಾ ಇರೋ ಈ 3 ಟ್ರೈನ್ಗಳನ್ನೇ ಸಿಂಧನೂರುವರೆಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ಟ್ರೈನ್ ನಂಬರು 16545, 16546 ಯಶವಂತಪುರ ಸಿಂಧನೂರು, ಸಿಂಧನೂರು ಯಶವಂತಪುರ. ಈ ಟ್ರೈನು ಆ್ಯಸ್ ಇಟ್ ಈಸ್ ಇರುತ್ತೆ. ಮತ್ತು ಇಲ್ಲಿದ್ದಾವೆ ನೋಡಿ ಟ್ರೈನ್ ನಂಬರ್ 17303, 17304, 07381, 07382. ಈ ಟ್ರೈನ್ಗಳು ಹುಬ್ಬಳ್ಳಿ ಟು ಸಿಂಧನೂರು, ಸಿಂಧನೂರು ಟು ಹುಬ್ಬಳ್ಳಿ ಇವುಗಳನ್ನು ಸಹ ಆ್ಯಸ್ ಇಟ್ ಈಸ್ ಇರ್ತವೆ. ಹೊಸ ಟ್ರೈನ್ಗಳನ್ನೇನು ಸದ್ಯಕ್ಕೆ ಈ ಮಾರ್ಗದಲ್ಲಿ ಬಿಟ್ಟಿಲ್ಲ. ಆಮೇಲೆ ಈ ಸ್ಟೇಷನ್ ಕೋಡ್ ಬಂದು SNNR ಆಗಿರುತ್ತೆ. ನೀವೇನಾದರೂ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ದರೆ SNNR ಅಂತ ಸರ್ಚ್ ಮಾಡಿ ಬುಕ್ ಮಾಡ್ಬೋದು. ಸದ್ಯಕ್ಕೆ IRCTC ವೆಬ್ಸೈಟಲ್ಲಿ ಏನು ಇದ್ರ ಬಗ್ಗೆ ಅಪ್ಡೇಟ್ಗಳಾಗಿಲ್ಲ. ಮೇ ಬಿ ಮಾರ್ಚ್ 16ರಿಂದ ಬುಕ್ಕಿಂಗ್ ಆಗ್ಬೋದು ಬುಕ್ಕಿಂಗ್ ಶುರು ಮಾಡ್ಬೋದು ಅನ್ಕೋತೀನಿ. ನಾಳೆ ಅಥವಾ ನಾಡಿದ್ರಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋವನ್ನು ನಾವು ಮಾಡಿ ಹಾಕ್ತೀವಿ ಈ ಚಾನಲಲ್ಲಿ. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.